ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳ್ಳಿ ಮತ್ತು ಬಂಗಾರ ಆಭರಣಗಳನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಾನಿವಾಗ ತೋರಿಸ್ತಾ ಇರುವಂತಹ ಗೆಜ್ಜೆಗಳು ತುಂಬಾ ಯೂಸ್ ಆಗಿದೆ. ಹಾಗೆ ನೋಡ್ತಾ ಇರ್ಬೋದು, ಗೆಜ್ಜೆಗಳಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಎಲ್ಲ ಬಂದಿದೆ. ಹಾಗೆ ಕಪ್ಪು ಕೂಡ ಆಗಿದೆ, ಪೂರ್ತಿ ಗೆಜ್ಜೆ ಕೂಡ ಕಪ್ಪಗಾಗಿದೆ ನಾನು ತೋರಿಸ್ತಾ ಇರೋದು. ಹಾಗೆ ಅದ್ರ ಜೊತೆಗೆ ನೋಡ್ತಾ ಇರ್ಬೋದು, ಗೋಲ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇದನ್ನಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಕೂಡ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ, ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಜುಮ್ಕಿ ಒಳಗಡೆ ಎಲ್ಲ ಗಲೀಜೆಲ್ಲ ಕುತ್ಕೊಂಡಿದೆ. ಹಾಗೆ ಹಿಂಭಾಗದಲ್ಲೂ ಕೂಡ ಗಲೀಜೆಲ್ಲ ಕುತ್ಕೊಂಡಿರುತ್ತೆ. ಹಾಗೆ ಇನ್ನೊಂದು ಜುಮ್ಕಿಯಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಿವಿಯಲ್ಲೆಲ್ಲೂ ಕೂಡ ಎರಡು ಸೈಡು ಗಲೀಜು ಅನ್ನೋದು ಕುತ್ಕೊಂಡಿದೆ. ಈ ಟಫ್ ಆಗಿರುವಂತಹ ಗಲೀಜು ಏನು ಮಾಡಿದ್ರೂ ಹೋಗಲ್ಲ, ಸಂಧಿ ಒಳಗಡೆ ಎಲ್ಲ ಕುತ್ಕೊಂಡಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ರಿಂಗ್ ನೋಡ್ತಾ ಇರ್ಬೋದು, ರಿಂಗ್ ಒಳಗಡೆನೂ ಕೂಡ ತುಂಬಾ ಗಲೀಜಿದೆ. ಅದಂತೂ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ಪಾತ್ರೆ ಎಲ್ಲ ತೊಳೆಯುವಾಗ ನಾವು ರಿಂಗೆಲ್ಲ ಯೂಸ್ ಮಾಡಿರ್ತೀವಿ, ಅಥವಾ ಸ್ನಾನ ಮಾಡುವಾಗ ರಿಂಗೆಲ್ಲ ಬಿಚ್ಚಲ್ಲ. ಹಾಗೆ ಸ್ನಾನ ಮಾಡಿರ್ತೀವಿ ಅಥವಾ ಹಾಗೆ ಪಾತ್ರೆಯನ್ನು ತೊಳೆದಿರ್ತೀವಲ್ವ, ಆವಾಗ ಗಲೀಜೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಆಗ ಅದನ್ನು ಕೂಡ ನಾನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು ಕಾಲು ಭಾಗದಷ್ಟು ನೀರನ್ನು ಹಾಕಿದ್ರೆ ಸಾಕು. ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು. ನೀರು ಬಿಸಿಯಾಗಿದೆ. ನೀರು ಬಿಸಿ ಆಗ್ತಿದ್ದಂತೆ ನಾನಿಲ್ಲಿ ವಿಮ್ಮನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ವಿಮ್ಮನ್ನು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅದಾದಮೇಲೆ ಅದ್ರ ಜೊತೆಗೆ ನಾನು ಬಟ್ಟೆ ವಾಶ್ ಮಾಡ್ತಾರಲ್ವ, ವಾಷಿಂಗ್ ಪೌಡರ್, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು 1-2 ನಿಮಿಷ ನೀರು ಸ್ವಲ್ಪ ಲೈಟಾಗಿ ಕುದಿ ಬರಬೇಕು. ಸೋಪಿನ ಪೌಡರ್ ಹಾಕಿರ್ತೀವಲ್ವ, ಅದು ಕರ್ಗೋವರೆಗೂ ಕೂಡ ಈ ರೀತಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾನು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಬೇಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಕಲರ್ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬರುತ್ತೆ. ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ನೋಡ್ತಾ ಇರ್ಬೋದು. ಲೈಟ್ ಪಿಂಕ್ ಕಲರ್ ಬಂದಿದೆ. ಈ ಕಲರ್ ಬಂದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಪಾತ್ರೆಯನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಈಗ ನಾನು ಕಾಲ್ಗೆಜ್ಜೆಗಳನ್ನು ಹಾಕ್ತಾಯಿದ್ದೀನಿ. 2 ಕೂಡ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನೀರು ಆಲ್ಮೋಸ್ಟ್ ಬಿಸಿನೇ ಇದೆ, ಬಿಸಿ ಇರುವಾಗಲೇ ಹಾಕಬೇಕು. ಹಾಗೆ ಬಂಗಾರದ ಆಭರಣಗಳನ್ನು ಕೂಡ ನಾನು ಇವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಡಬೇಕು. ಅದಾದಮೇಲೆ ನಾನಿಲ್ಲಿ ಒಂದು ಬ್ರಷನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಹಳೆ ಬ್ರಷ್ ಇದ್ದರೆ ಅದರಿಂದ ಈ ರೀತಿಯಾಗಿ 2 ಸೈಡು ನೀವು ಉಜ್ಕೋಬೇಕಾಗುತ್ತೆ. ನೀರಿನಲ್ಲಿ ನೆನೆ ಇಟ್ಟು ಉಜ್ಜಿದಾದಮೇಲೆ ನಾನಿಲ್ಲಿ ಪೇಸ್ಟನ್ನು ತೊಗೊತಾ ಇದ್ದೀನಿ. ಸ್ವಲ್ಪ ಪೇಸ್ಟನ್ನು ತೊಗೋಬೇಕಾಗುತ್ತೆ. ಈಗ ಟೂತ್ ಪೇಸ್ಟನ್ನು ಗೆಜ್ಜೆಗೆ ಹಾಕಿ ನಿಧಾನಕ್ಕೆ ಉಜ್ಜಬೇಕು. ಆಗಲೇ ನಾವು ನೀಟಾಗಿ ಆಲ್ರೆಡಿ ಉಜ್ಜಿದ್ದೀವಿ. ಈಗ ಒಂದು ಸಲ ಟೂತ್ ಪೇಸ್ಟಿಂದ ಉಜ್ಜಿದ್ರೆ ಶೈನಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬರೀ ಚೈನ್ ಅಷ್ಟೇ ಉಜ್ಜಬಾರ್ದು, ಕೊಂಡಿ ಇರುತ್ತಲ್ವ, ಚೈನ್ ಲಾಕ್ ಮಾಡೋ ಕೊಂಡಿ, ಅದನ್ನು ಕೂಡ ನೀಟಾಗಿ ಉಜ್ಜಬೇಕು. ನೀವು ಬರೀ ಚೈನ್ ಅಷ್ಟೇ ನೀಟಾಗಿ ಉಜ್ಜಿ ಅದಾದಮೇಲೆ ಕೊಂಡಿನ ಉಜ್ಜಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಎಲ್ಲ ಕಡೆಯೂ ಕೂಡ ನೀಟಾಗಿ ಉಜ್ಜಿದ್ರೆ ಅದು ಕೂಡ ಶೈನಿಂಗ್ ಬರುತ್ತೆ. ಹಾಗೆ ರಿಂಗನ್ನು ಕೂಡ ನಾನು ಉಜ್ಜ್ತಾ ಇದ್ದೀನಿ. ಇವಾಗ ಡಿಸೈನ್ ಇದೆ ನೋಡಿ, ಡಿಸೈನ್ ಮಧ್ಯದಲ್ಲೂ ಕೂಡ ಕೊಳೆ ಕೂತಿರುತ್ತೆ. ಹಾಗಾಗಿ ಬ್ರಷಿಂದ ಉಜ್ಜಿದ್ರೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾನು ಕಿವಿ ಓಲೆನೂ ಕೂಡ ನೀಟಾಗಿ ಉಜ್ಜ್ತಾ ಇದ್ದೀನಿ. 2 ಸೈಡ್ ಉಜ್ಜ್ತಾ ಇದ್ದೀನಿ. ನಾವು ನೀರಲ್ಲಿ ನೆನೆ ಇಟ್ಟಿರೋದ್ರಿಂದ ಕೊಳೆ ಬೇಗನೆ ಬಿಟ್ಕೊಳ್ಳುತ್ತೆ. ನಾವು ಜಾಸ್ತಿ ತಿಕ್ಕೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ಹಿಂಗಂದರೆ ಸಾಕು, ಹಾಗೆ ಬಂದುಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ನೆಂದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ನಾವು ಈ ರೀತಿ ಉಜ್ಜೋದ್ರಿಂದ ಒಂಥರ ಶೈನಿಂಗ್ ಬರುತ್ತೆ. ಹಾಗಾಗಿ ಹೊಸ ಥರ ಕಾಣಿಸುತ್ತೆ. ನೀವೇ ಲಾಸ್ಟಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಗೋಲ್ಡು ಅಂತ. ಹಾಗೆ ಸಿಲ್ವರು ಕೂಡ ಟೂತ್ ಪೇಸ್ಟ್ ಹಾಕಿ ಉಜ್ಜೋದ್ರಿಂದ ತುಂಬಾ ಚೆನ್ನಾಗಿ ಶೈನಿಂಗ್ ಕೊಡ್ತಾ ಇರುತ್ತೆ. ನೀವು ಶಾಪ್ಗೆಲ್ಲ ಹೋಗಿಬಿಟ್ಟು ಪಾಲಿಶ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ತುಂಬ ದುಡ್ಡಾಗುತ್ತೆ. ಅದ್ರ ಬದಲು ನೀವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಸಾಕು. ನೀವು ಮತ್ತೆ ಯೂಸ್ ಮಾಡಿದ್ರೆ ಮತ್ತೆ ಕಪ್ಪಗೆ ಹಾಗೇ ಆಗುತ್ತೆ ಅದು. ಮತ್ತೆ ಹಾಗಂತ ಯಾವಾಗಲೂ ಹೋಗಿ ನೀವು ಪಾಲಿಶ್ ಕೊಡೋಕ್ಕೆ ಆಗೋದಿಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಅದಕ್ಕೋಸ್ಕರ ನೀವು ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ಈ ರೀತಿ
ಬೆಳ್ಳಿ ಬಂಗಾರಗಳನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇನ್ನೇನು ಹಬ್ಬ ಬೇರೆ ಬಂತು, ಹಾಗೆ ಮತ್ತೆ ಶಾಪ್ಗೆಲ್ಲ ಅಮೌಂಟ್ ಕೊಡಬೇಕು ಅಂದರೆ ಸುಮ್ಮನೆ ಜಾಸ್ತಿ ಹೋಗುತ್ತೆ. ಅದ್ರ ಬದಲು ಕಡಿಮೆ ಅಮೌಂಟಲ್ಲೇ ನೀವು ಮನೆಯಲ್ಲೇ ಈ ರೀತಿ ಕ್ಲೀನ್ ಮಾಡ್ಕೋಬೋದು. ನಾನು ಒಂದು ಬಟ್ಟೆ ತೊಗೊಂಬಿಟ್ಟು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ನೀರೆಲ್ಲ ಬಿಡಬಾರ್ದು. ನಾವು ಯಾವುದೇ ಪಾತ್ರೆಗೆ ಅಥವಾ ಈ ಥರ ಆಭರಣಗಳನ್ನಾಗಲಿ ತಾಮ್ರ, ಬೆಳ್ಳಿ, ಹಿತ್ತಾಳೆ ಯಾವುದಾದ್ರೂ ತೊಳೆದ್ರೂ ಕೂಡ ಮೊದಲು ಬಟ್ಟೆ ತೊಗೊಂಡು ಒರೆಸ್ಬಿಡ್ಬೇಕು. ಆ ನೀರಿನ ಕಲೆಗಳೇ ಅರ್ಧ ಅದು ನೀಟಾಗಿ ಕಾಣಿಸಲ್ಲ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ನೀಟಾಗಿದೆ ಅಂತ ಕಾಣಿಸಲ್ಲ. ಹಾಗಾಗಿ ಫಸ್ಟು ಬಟ್ಟೆ ತೊಗೊಂಡ್ಬಿಟ್ಟು ಒರೆಸ್ಬಿಡಬೇಕು. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಶೈನಿಂಗ್ ಬಂದಿದೆ. ಹಾಗೆ ನೋಡ್ತಾ ಇರ್ಬೋದು ಗೋಲ್ಡು ಕೂಡ ತುಂಬಾ ಶೈನಿಂಗ್ ಬಂದಿದೆ. ಹೊಸ ಗೋಲ್ಡ್ ಇಯರಿಂಗ್ ಥರನೇ ಕಾಣ್ತಾ ಇದೆ ನನಗಂತೂ. ನೋಡ್ತಾ ಇರ್ಬೋದು, ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಫುಲ್ಲು ಶೈನಿಂಗ್ ಬಂದಿದೆ ಗೋಲ್ಡ್ ಅಂತೂ. ಹಿಂದ್ಗಡೆ ಮುಂದ್ಗಡೆ ಎರಡೂ ಸೈಡು ಕೂಡ ಪೂರ್ತಿಯಾಗಿ ಕ್ಲೀನಾಗಿದೆ ಕೊಳೆ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಎಷ್ಟೊಂದು ಗಲೀಜಿತ್ತು, ಇವಾಗ ಒಂಚೂರು ಗಲೀಜಿಲ್ಲ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.